ಏನ್ರಿ ಇದು ಇನ್ನೂ ರೆಡಿ ಆಗಿಲ್ವಾ? ರೆಡಿನಾ? ಯಾಕೆ? ನಿಮ್ಗೆ ಹಬ್ಬ ಹರಿದಿನ ಹುಟ್ಟುಹಬ್ಬ ಏನೂ ನೆನಪಿರಲ್ಲ. ಇವತ್ತು ಯಾರು ಹುಟ್ಟುದಬ್ಬನೇ? ಹುಟ್ಟದ ಹಬ್ಬ ಅಲ್ಲ ರೀ, ಇವತ್ತು ನಾಗರ ಪಂಚಮಿ. ಭವಜಿ, ಕೆಲವೊಂದ್ಸಲ ನಿಮ್ಗೆಲ್ಲ ನೆನಪಿದ್ರು ಹೇಳೋದಿಲ್ಲ ಅಲ್ವ ಭವಜಿ? ಇಲ್ಲ ಕಣೋ, ಈ ವಿಷಯ ಕಂಪ್ಲೀಟ್ ಆಗಿ ಮರ್ತ್ಬಿಟ್ಟಿದ್ದೆ ನಾನು. ಯಾರು ಮರ್ತರು ನಾವು ಮರೆಯೋ ಹಂಗಿಲ್ಲ ರೀ. ಅದ್ಯಾಕೋ ಈ ವರ್ಷ ನಮ್ಮ ಮನೆ ಸುತ್ತಮುತ್ತ ಹಾವುಗಳ ಕಾಟ ಜಾಸ್ತಿ ಆಗಿದೆ ರೀ. ಅದಕ್ಕೆ ನಾಗಪೂಜೆ ಮಾಡಬೇಕು, ಹುತ್ತಕ್ಕೆ ಹಾಲು ಎರಿಬೇಕು. ಸರಿ ಮಾಡಮ್ಮ, ಇದರಲ್ಲಿ ನಂದು ಯಾವ ಅಭ್ಯಂತರನೂ ಇಲ್ಲ. ಅದಕ್ಕೆ ನಾನು ಜೋಯಿಸ್ಗೆ ಫೋನ್ ಮಾಡಿದ್ದೆ, ಮನೇಲಿ ನಾಗಪೂಜೆ ಮಾಡಿ ಮನೆ ಮಗನ ಕೈಯಲ್ಲಿ ಹುತ್ತಕ್ಕೆ ಹಾಲು ಏರಿಸ್ಬೇಕು ಅಂತ ಹೇಳಿದ್ರು. ಸರಿ ಸರಿ, ಮಗನ ಕೈಲಿ ಹಾಲು ಏರಿಸೋ ಜವಾಬ್ದಾರಿ ನಿಂದು. ಅದ್ಯಾಕ್ರಿ ನಂದೇ ಜವಾಬ್ದಾರಿ ಆಗ್ಬೇಕು? ಅವ್ನು ನಿಮ್ಗೂ ಮಗ ತಾನೆ. ಹಾ ಹಾ ಹಾ, ಈಗ ಜಗಳ ಶುರು ಮಾಡ್ಬೇಡ. ನೀವೆಲ್ಲ ಸಿದ್ಧ ಮಾಡ್ಕೊಳ್ಳಿ, ನಾನು ರೆಡಿ ಆಗ್ಬೇಕು. ಶಿವಾನಿ, ಯಾಕೆ ಅಳ್ತಾ ಇದೆಯಾ? ಯಾಕೋ ಇವತ್ತು ಆದಿಶೇಷ ತುಂಬಾ ನೆನಪಾಗ್ತಿದ್ದಾನೆ. ನೀಲಿ, ಏನಾಯ್ತು? ಇವತ್ತು ನಾಗರ ಪಂಚಮಿ ಅಲ್ವಾ? ಪ್ರತಿ ಸಲ ಈ ಸಮಯದಲ್ಲಿ ನಾವು ನಾಗಲೋಕದಲ್ಲಿ ಇರ್ತಾ ಇದ್ವಿ. ಇದೇ ಮೊದಲನೇ ಸಲ ಭೂಲೋಕದಲ್ಲಿರೋದು. ನನ್ನ ಬದುಕಲ್ಲಿ ಆದಿಶೇಷ ಯಾವತ್ತು ದೂರ ಆದ್ನೋ ಅವತ್ತೇ ಹಬ್ಬ ಹರಿದಿನಗಳೆಲ್ಲ ದೂರ ಆಗೋದ್ವು. ನೀಲಿ, ಈಗ ನನ್ನ ಕಣ್ಣು ಮುಂದೆ ಇರೋ ದೊಡ್ಡ ಗುರಿನ ನೆನೆಸ್ಕೊಂಡ್ರೆ ಯಾವುದು ಬೇಡ ಅನ್ಸುತ್ತೆ. ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಶಿವಾನಿ, ಆದರೆ ಏನು ಮಾಡೋದು ಹೇಳು? ಎಷ್ಟೋ ಹಂತಗಳನ್ನ ದಾಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ, ಹೀಗೆ ಮುಂದುವರಿಬೇಕಷ್ಟೆ. ಈ ದಿವಸ ನಾಗಲೋಕದಲ್ಲಿ ಆದಿಶೇಷನ್ಗೆ ನಿಜವಾದ ಹಬ್ಬನೇ ನಡೀತಾ ಇತ್ತು. ನೀಲಿ, ಎಲ್ಲರೂ ಏನೇನೋ ಉಡುಗೊರೆ ತಂದು ಕೊಟ್ಟು ಅವನನ್ನ ಗೌರವಿಸ್ತಾ ಇದ್ರು. ನಾನು ಅವರೆಲ್ಲ ಬಂದು ಹೋಗೋದನ್ನೇ ಕಾಯ್ತಾ ಇರ್ತಾ ಇದ್ದೆ. ಆದ್ರೆ ಆದಿಶೇಷ ನಾನು ತಂದ್ಕೊಡೋ ಇಷ್ಟವಾದ ಉಡುಗೊರೆಗೆ ಮಾತ್ರ ಕಾಯ್ತಾ ಇದ್ದ. ಆದಿಶೇಷನ್ಗೆ ಏನು ಇಷ್ಟ ಆಯ್ತು ಶಿವಾನಿ? ನಾನು ತಂದ್ಕೊಡೋ ಒಂದು ತಮ್ಗೆ ಹಾಲು. ಹೌದು ನೀಲಿ, ಅದೇ ಅವನಿಗೆ ತುಂಬಾ ಇಷ್ಟ. ಎಲ್ರು ಹೋಗೋ ತನಕ ಕಾದು ನಾನು ತಂದ್ಕೊಡೋ ಹಾಲನ್ನ ಖುಷಿಯಿಂದ ಕುಡಿತಾ ಇದ್ದ. ನಾನು ಅದರಿಂದಾನೇ ಅವನಿಗೆ ಅಭಿಷೇಕ ಕೂಡ ಮಾಡ್ತಾ ಇದ್ದೆ. ನಾಗರ ಪಂಚಮಿ ದಿವಸ ಆದಿಶೇಷನ್ಗೆ ಅಭಿಷೇಕ ಮಾಡೋದು ಒಂದು ಪುಣ್ಯವಾದ ಕೆಲಸ. ಆ ಕೆಲಸ ನನಗೆ ಮೀಸಲಾಗಿತ್ತು ನೀಲಿ. ಅದೆಲ್ಲ ಈಗ ನೆನೆಸ್ಕೊಂಡ್ರೆ ಇನ್ನೂ ಕಾಲ ಮಿಂಚಿಲ್ಲ ಶಿವಾನಿ. ಆದಿಶೇಷ ನಮ್ಮ ಹತ್ರನೇ ಇದ್ದಾನೆ. ಅವನ ದೇಹ ಮಾತ್ರ ಬದಲಾಗಿರ್ಬಹುದು ಅಷ್ಟೇ, ಆದ್ರೆ ಆತ್ಮ ಅದೇ ತಾನೆ. ಶಿವಾನಿ, ನೀನು ಇವತ್ತು ಹೇಗಾದ್ರೂ ಮಾಡಿ ತ್ರಿವಿಕ್ರಮ್ನ ಭೇಟಿ ಮಾಡಿ ಅವನಿಗೆ ಯಾಕೆ ಹಾಲಿನ ಅಭಿಷೇಕ ಮಾಡಬಾರ್ದು? ಹೌದು ನೀಲಿ, ನೀನು ಹೇಳ್ತಾ ಇರೋದು ಸರಿ. ನಾವು ಹೇಗಾದ್ರೂ ಮಾಡಿ ಇವತ್ತು ತ್ರಿವಿಕ್ರಮ್ನ ಭೇಟಿ ಆಗಲೇಬೇಕು. ಆದರೆ ಅವನಿವಾಗ ಏನು ಮಾಡ್ತಾ ಇರ್ಬೋದು? ಶಿವಾನಿ, ನಮ್ಮ ಪ್ರಯತ್ನ ನಾವು ಮಾಡೋಣ. ತ್ರಿವಿಕ್ರಮ್ಗೆ ಹಾಲಿನ ಅಭಿಷೇಕ ಇವತ್ತು ಆಗಬೇಕು ಅನ್ನೋದು ವಿಧಿ ಲಿಖಿತ ಆಗಿದ್ರೆ ಅದನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ. भद्राय अग्निनेत्राय घोरसंहारः, सकललोकाय सर्वभूताय सत्यसाक्षात्करः.
ತ್ರಿವಿಕ್ರಮ್ ನೀನು ಹಾಕು ಬಾ. ಅಪ್ಪ ನಾನು ಹಾಕಬೇಕಾ? ತ್ರಿವಿಕ್ರಮ್, ಈ ಭೂಮಿ ಮೇಲಿರೋ ನಾಗಗಳಿಗೆ ಗೌರವ ಸಲ್ಲಿಸೋ ದಿನ ಇವತ್ತು. ನಾಗಗಳಿಗಿರೋ ಶಕ್ತಿ ಯಾವ ಮನುಷ್ಯನಿಗೂ ಇರೋದಿಲ್ಲ. ಆದರೂ ಅವು ನಮ್ಗಳ ಜೊತೆನೆ ಹೊಂದ್ಕೊಂಡು ಹೋಗ್ತಾ ಇದ್ದಾವೆ. ನಾವಿವತ್ತು ನೆಮ್ಮದಿಯಾಗಿದ್ದೀವಿ ಅಂದರೆ ಅದಕ್ಕೆ ಮೊದಲು ನಾವು ನಾಗಗಳಿಗೆ ಕೃತಜ್ಞತೆ ಸಲ್ಲಿಸಬೇಕು. ಅದಕ್ಕೆ ಈ ಹಬ್ಬ. ಬಾ, ಹಾಲಾಕು. ಮೂರು ಸಲ ಹಾಕು. ಹಾಂ ಸರಿ ಡ್ಯಾಡ್. ಹಾಗೆ ಆ ಕಳಸದಲ್ಲಿ ಹಾಲಿದೆ, ಅದನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಹುತ್ತಕ್ಕೆ ಹಾಕ್ಬಿಡು. ಡ್ಯಾಡ್ ನಾನು ಹೋಗ್ಬೇಕಾ? ನೀನೇ ಹೋಗ್ಬೇಕಪ್ಪ. ಬೇಕಾದ್ರೆ ತ್ರಿಶೂಲ್ನ ಜೊತೆಗೆ ಕರ್ಕೊಂಡು ಹೋಗು. ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ. ಡ್ಯಾಡ್ ನಿಮಗೆ ಗೊತ್ತು ತಾನೆ, ನಂಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ತ್ರಿವಿಕ್ರಮ್, ದೇವ್ರ ವಿಷಯದಲ್ಲಿ ಹೀಗೆಲ್ಲ ಹೇಳ್ಬಾರ್ದು. ಹೌದು ಅಳಿಮಯ್ಯ, ಹಾವಿಗೆ ಹಾಲೆರಿಯೋದು ತುಂಬಾ ಒಳ್ಳೆ ಕೆಲಸ, ಅದನ್ನೇ ಮಾಡಲ್ಲ ಅಂತೀಲೋ. ತ್ರಿವಿಕ್ರಮ್, ಇವತ್ತು ಹಬ್ಬ. ನಿನ್ನ ಹತ್ರ ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಸಮಯ ಇಲ್ಲ. ನಾನು ಹೇಳಿದ್ದನ್ನ ನೀನು ಮಾಡಬೇಕಷ್ಟೆ. ತೊಗೊಂಡೋಗು. ಚಿಕೇಶ್ ಮಾಡ್ರೆ, ಬನ್ನಿ ಹೋಗೋಣ. ತೊಗೊಂಡೋಗು. ಚಿಕೇಶ್ ಮಾಡ್ರೆ, ಗಾಡಿ ಕೀ ಕೊಡಿ, ನಾನು ನೋಡಿಸ್ತೀನಿ. ಮನೆಯವ್ರು ಯಾರೂ ಇಲ್ಲ ಅಲ್ಲ? ಯಾರಿಲ್ಲ? ಏನ್ ಚಿಕೇಶ್ ಮಾಡ್ರೆ ಇದು? ಗಾಡಿ ಕೀ ಕೇಳಿದ್ರೆ ಇದನ್ನ ಕೊಡ್ತಾ ಇದ್ದೀರಾ? ನೋಡು ತ್ರಿಶೂಲ್, ನನಗಿದ್ರೆಲ್ಲ ನಂಬಿಕೆ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹಾವು ಅಂತೆ, ಹುತ್ತಕ್ಕೆ ಹಾಲು ಹಾಕೋದಂತೆ, ಒಳ್ಳೆ ಅಡ್ಗುಲಜ್ಜಿ ಕತೆ ಇದ್ದಂಗಿದೆ ಇವೆಲ್ಲ. ಇದನ್ನಂತೂ ನಾನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಣ. ಆದರೂ ಮನೇಲಿ ಹೇಳಿದ್ರಲ್ವಾ ಚಿಕೇಶ್ ಮಾಡ್ರೆ? ಅದಕ್ಕೆ ಇದನ್ನು ನಾನು ನಿನಗೆ ಕೊಟ್ಟಿರೋದು. ಈಗ ನೋಡು, ನಿನ್ನ ನಂಬಿಕೆಗಳು ಏನಿದೆಯೋ ಅದ್ರ ಬಗ್ಗೆ ನನಗೆ ಯಾವ ಕಂಪ್ಲೇಂಟು ಇಲ್ಲ. ಆದರೆ ನನಗೆ ಇದನ್ನೆಲ್ಲ ಆಚರಿಸೋದಕ್ಕೆ ಫೋರ್ಸ್ ಮಾಡಬೇಡಿ ಅಷ್ಟೇ. ಬೇಕಾಗಿದ್ರೆ ಈ ಹಾಲನ್ನ ನಾನು ಇಲ್ಲೇ ಬಿಸಾಕಿ ಮನೆಗೆ ಹೋಗ್ಬೋದಾಗಿತ್ತು, ಬಟ್ ನಾನು ಹಾಗೆ ಮಾಡಲಿಲ್ಲ ತಾನೆ. ಸೊ ನೀನು ಆರಾಮಾಗಿ ಹೋಗಿ ಹುತ್ತಕ್ಕೆ ಹಾಲೆರೆದು ಕೈ ಮುಗಿದು ಪ್ರಸಾದ ತೊಗೊಂಡು ಬಾ. ನನಗೆ ಏನು ಅಬ್ಜೆಕ್ಷನೂ ಇಲ್ಲ, ಆದರೆ ನನಗೆ ಫೋರ್ಸ್ ಮಾಡಬೇಡ ಅಷ್ಟೇ. ಅಲ್ಲ ಚಿಕೇಶ್ ಮಾಡ್ರೆ, ಆದರೂ ಅದು ನೋಡೋ ತ್ರಿಶೂಲ್, ನಿಮ್ಮಮ್ಮ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರ್ತಾನೆ, ಇದರೆಲ್ಲ ತುಂಬ ನಂಬ್ತಾರೆ. ಆದರೂ ನಿನ್ಗೆ ಹಾವು ಕಚ್ಚಿತು ಯಾಕೆ? ಆ ಮಾತೆಲ್ಲ ಇವಾಗ ಬೇಡ, ಆರಾಮಾಗಿ ಹೋಗಿ ಪೂಜೆ ಮಾಡ್ಕೊಂಬಾ. ಓಕೆ ಸರಿ ಚಿಕೇಶ್ ಮಾಡ್ರೆ, ನೀವು ಹೇಳಿದ್ಮೇಲೆ ಮುಗೀತು. ನಿಮಗೆ ಒಳ್ಳೇದಾಗಲಿ ಅಂತಲೇ ನಾನು ಹೋಗಿ ಹಾಲು ಎರೆದು ಬರ್ತೀನಿ. ನೀವು ಅಪ್ಪಣೆ ಕೊಟ್ಟರೆ ನಾನು ಹೋಗ್ತೀನಿ. ಹೋಗ್ಬಾ ಹೋಗ್ಬಾ. ನಾ ಇಲ್ಲೇ ಇದ್ರೆ ಡೌಟ್ ಬರೋದಂತೂ ಗ್ಯಾರಂಟಿ. ಎಸ್ಕೇಪ್ ಆಗೋದೇ ಬೆಟರ್. ಹಾಯ್ ಶಿವಾನಿ ಅವರೇ. ನೀಲಿ, ಇದೇ ಸರಿಯಾದ ಸಮಯ. ತ್ರಿವಿಕ್ರಮ್ ತಾನಾಗೆ ನಮಗೆ ಸಿಕ್ಕಿದ್ದಾನೆ. ಹೇಗಾದರೂ ಮಾಡಿ ಅವನ ಮೇಲೆ ಹಾಲಿನ ಅಭಿಷೇಕ ಮಾಡಲೇಬೇಕು. ಹಾಯ್. ಹಾಯ್, ಏನಿದು ಇಬ್ರು ಎಲ್ಲ ಹೊರಟಿರೋ ಹಾಗಿದೆ? ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ವಾ, ಅದಕ್ಕೆ ಹುತ್ತಕ್ಕೆ ಹಾಲೆರೆಯೋಣ ಅಂತ ಹೋಗ್ತಾ ಇದೀವಿ. ಏನಪ್ಪ ಇದು, ಎಲ್ಲರೂ ಇದೇ ಹೇಳ್ತಿದ್ದಾರೆ ಇವತ್ತು. ಯಾಕೆ, ಏನಾಯ್ತು? ಇಲ್ಲ ಇಲ್ಲ ಏನಿಲ್ಲ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ತ್ರಿವಿಕ್ರಮ್,
ನಾವು ನಡ್ಕೊಂಡೇ ಹೋಗ್ತೀವಿ. ಹೌದು. ಶಿವಾನಿ ಅವರೇ, ನನಗೋಸ್ಕರ ಪ್ಲೀಸ್ ಬನ್ನಿ ಹಾಗಿದ್ರೆ ಪ್ಲೀಸ್. ಶಿವಾನಿ ಅವರೇ, ಇಫ್ ಯು ಡೋಂಟ್ ಮೈಂಡ್ ಮುಂದೆನೇ ಕೂತ್ಕೋಬೋದಲ್ಲ? ಬನ್ನಿ, ಹುತ್ತಕ್ಕೆ ಹಾಲೆರ್ಗ್ ಬರೋಣ. ಇಲ್ಲ ಪರವಾಗಿಲ್ಲ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ, ಇಟ್ಸ್ ಓಕೆ. ನನಗೋಸ್ಕರನೂ ಬರಲ್ವಾ? ನೀವೆಷ್ಟು ಹೇಳಿದ್ಮೇಲೆ ಬರದೇ ಇರ್ತೀನಾ? ಬನ್ನಿ ಹೋಗೋಣ. ನೀವು ಹುತ್ತಕ್ಕೆ ಹಾಲು ಹಾಕಬೇಕು ಅಂತಿದ್ರಿ, ಈಗೇನು ಮಾಡ್ತೀರಾ? ಪರವಾಗಿಲ್ಲ, ನಮಸ್ಕಾರ ಮಾಡಿ ಹೊರಡೋಣ. ಶೋರ್ ಸರ್, ಬನ್ನಿ. ನಾಗಪ್ಪ, ಚಿಕ್ಕ ಯಜಮಾನ್ರು ಒಳ್ಳೇದು ಮಾಡು. ಹಾಯ್, ಹಲೋ, ಮೈ ನೇಮ್ ಇಸ್ ತ್ರಿಶೂಲ್. ನಾನು ತುಂಬ ಒಳ್ಳೆ, ನಾನೇನು ಮಾಡಿಲ್ಲ. ಅಯ್ಯೋ ದೇವ್ರೆ, ಅದು ನನಗೆ ಹಾವು ಅಂದರೆ ಸ್ವಲ್ಪ ಭಯ ಅಷ್ಟೇ. ಇವತ್ತು ನಿಂದೆ ಪಂಚಮಿ ಅಲ್ವಾ, ಅದಕ್ಕೆ ಹಾಲು ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ. ಇಲ್ಲಿ ಬಂದ ತಕ್ಷಣ ನೀನು ಬೇರೆ ಆಚೆ ಬಂದೆ, ನನಗೆ ಲೈಟಾಗಿ ನರ್ವಸ್ ಆಗ್ತದೆ ಅಷ್ಟೇ, ಜಾಸ್ತಿ ಇಲ್ಲ. ನೋಡು, ನೀನು ನನ್ನ ಒಳ್ಳೆ ಫ್ರೆಂಡ್ ಅಲ್ವಾ? ಪ್ಲೀಸ್ ಹೀಗೆಲ್ಲ ನನ್ನ ಹೆದರ್ಸ್ಬಾರ್ದು. ಪ್ಲೀಸ್ ಒಳ್ಳೆ ಫ್ರೆಂಡ್ ಆಗಿ ನೀನು ಹೊಟ್ಟೋದ್ರೆ ನಾನು ಹಾಲು ಹಾಕ್ಬಿಟ್ಟು ಹೋಗ್ತೀನಿ ಅಷ್ಟೇ. ಪ್ಲೀಸ್ ಹೋಗಪ್ಪ, ಪ್ಲೀಸ್ ಪ್ಲೀಸ್. ಪ್ಲೀಸ್ ಪ್ಲೀಸ್ ನಾಕಪ್ಪ, ಇದು ಹಾಕ್ಬಿಟ್ಟು ಹೋಗ್ತೀನಿ ಪ್ಲೀಸ್. ಓ, ಏನು ಮಾಡೋದು, ಹೋಗ್ತಾನೆ ಹೇಳ್ಬಾರ ನಾಗಪ್ಪ. ಇದೊಂದು ಹಾಯ್ ನಾಗಪ್ಪ, ನಿಂಗೂ ನಮಸ್ಕಾರ. ಯಾಕೆ ಬರ್ತಾ ಇದೆ ಇಲ್ಲಿ? ಓಹೋ, ಇದೊಂದು ನಾನೇನೂ ಮಾಡಿಲ್ಲ, ನಾನು ಬಿಟ್ಬಿಡಿ. ಹಾಯ್, ನಿಮಗೂ ಹಾಯ್. ನಾನೇನೂ ಮಾಡಿಲ್ಲ.
ನೋಡಿ ಇಲ್ಲಿ ಅಲ್ಲಿ ಹಾಲು ಕೊಡ್ತೀನಿ, ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಂ ನಾಗಪ್ಪ ಶೇರ್ ಮಾಡ್ಕೊಂಬಿಡು. ನೋಡಿ ಇಡ್ತಾ ಇದ್ದೀನಿ, ಎಲ್ಲ ಶೇರ್ ಮಾಡ್ಕೊಂಬಿಡಿ. ನಾನು ಬರ್ತೀನಿ ಆಯ್ತಾ? ಹಾಯ್ ನಾಗಪ್ಪ, ಒಂದು ಸ್ವಲ್ಪ ಜಾಗ ಕೊಡಿ, ನಾನು ಹೋಗ್ತೀನಿ. ನನಗೆ ಸಮಾಧಾನ ಆಯಿತು ನೀಲಿ. ಕೊನೆಗೂ ಆದಿಶೇಷನ ಆತ್ಮ ಹೊಂದಿರೋ ತ್ರಿವಿಕ್ರಮ್ಗೆ ಹಾಲಿನ ಅಭಿಷೇಕ ಆಯಿತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಹೌದು ಶಿವಾನಿ, ಅಂತೂ ಒಳ್ಳೆ ಘಟನೆನೇ ನಡೀತು. ನನಗಂತೂ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಅಳಕ್ ಕಾಡ್ತಾ ಇತ್ತು. ನಮ್ಮ ನಿರ್ಧಾರ ಸರಿಯಾಗೇ ಇತ್ತು. ಆ ಪರಮಶಿವನಿಗೆ ನಮ್ಮ ಆಂತರ್ಯದ ಆಸೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನೋಡು, ನಾವು ತ್ರಿವಿಕ್ರಮ್ನ ಹುಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಅವನಾಗೆ ನಮಗೆ ಸಿಕ್ತ. ದೇವಸ್ಥಾನಕ್ಕೆ ಬರಲ್ಲ ಅಂದವನು ಅವನಾಗೆ ಬಂದ. ಹೌದು, ಅವನಿಗೆ ದೇವರು ಅಂದ್ರೇ ನಂಬಿಕೆ ಇಲ್ಲ. ಆದರೂ ನೀನು ಕರೆದೆ ಅಂತ ಅವನು ಬಂದ ನೋಡು. ಹೌದು, ನಾಗರ ಪಂಚಮಿ ದಿವಸ ಅವನ ಮೇಲೆ ಹಾಲಿನ ಅಭಿಷೇಕನೇ ಆಯಿತು. ಅದು ಅಲ್ಲದೆ ಗಮನಿಸಿದ್ಯಾ ನೀಲಿ, ಅವನ ಮೇಲೆ ಹಾಲು ಚೆಲ್ದಾಗ ಅವನ ಕಣ್ಣಲ್ಲಿ ಒಂಥರ ಕಾಂತಿ ಇತ್ತು. ನಾನು ಗಮನಿಸ್ದೆ ಅದನ್ನ. ಅಂದಮೇಲೆ ತ್ರಿವಿಕ್ರಮೆ ಆದಿಶೇಷ ಅನ್ನೋದಕ್ಕೆ ಇನ್ಯಾವ ಪುರಾವೆನೂ ಬೇಡ ಅಲ್ವಾ ಶಿವಾನಿ? ಇಲ್ಲ ನೀಲಿ, ಇಷ್ಟು ಬೇಗ ಈ ತೀರ್ಮಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ತ್ರಿವಿಕ್ರಮೆ ಆದಿಶೇಷ ಅಂತ ನನ್ನ ಮನಸ್ಸಿನ್ನೂ ಪೂರ್ತಿಯಾಗಿ ಒಪ್ಕೊಂಡಿಲ್ಲ. ಶಿವಾನಿ, ನಿನ್ನ ಮನಸ್ಸಲ್ಲಿ ಗೊಂದಲ ಇದೆ, ಅದಕ್ಕೆ ನೀನು ಹೀಗೆಲ್ಲ ಹೇಳ್ತಾ ಇದೆಯಾ? ಇರಬಹುದು, ನನ್ನ ಮನಸ್ಸಲ್ಲಿ ಗೊಂದಲ ಇರಬಹುದು. ಆದರೆ ಇದಕ್ಕೆಲ್ಲ ಕಾರಣ ಅದಲ್ಲ ನೀಲಿ. ಅವನೇ ಆದಿಶೇಷ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ವಿ. ಆದರೆ ಒಂದು ಹಂತದಲ್ಲೂ ಅದು ನಮಗೆ ಸ್ಪಷ್ಟವಾಗಿ ಗೋಚರಿಸಲೇ ಇಲ್ಲ. ಮತ್ತೆ ಇವತ್ತು ನಡೆದಿದ್ದ ಘಟನೆ ಬಗ್ಗೆ ಏನು ಹೇಳ್ತೀಯಾ? ಅವನಿಗೆ ಬಿದ್ದಿದ್ದ ಕನಸು, ಅವನು ಬಿಡಿಸಿದ ಆದಿಶೇಷನ್ ಚಿತ್ರ, ಅದೆಲ್ಲ ಏನು? ಹೌದು, ಅದೆಲ್ಲವೂ ಸತ್ಯ. ಆದರೆ ಇಷ್ಟನ್ನೇ ಇಟ್ಕೊಂಡು ನನ್ನ ಜೀವನದ ಅತ್ಯಂತ ಮುಖ್ಯವಾದ ನಿರ್ಧಾರನ ನಾನು ತಗೊಳ್ಳೋದಕ್ಕೆ ಆಗಲ್ವಲ್ಲ ನೀಲಿ? ಇದು ನಾಗಲೋಕದಲ್ಲಿರೋರು ಎಲ್ಲರ ಬದುಕಿನ ಪ್ರಶ್ನೆ. ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಮತ್ತೆ ಪರಿಶೀಲನೆ ಮಾಡಲೇಬೇಕು. ನೋಡೋಣ, ಇವತ್ತು ನಾಗರ ಪಂಚಮಿ ದಿವಸ ನಡೆದ ಘಟನೆ ನಮಗೆ ಮುಂದುವರಿಯೋದಕ್ಕೆ ಒಂದು ದಾರಿ ತೋರಿಸ್ತಾ ಇದೆ ಅಂದ್ಕೊಳ್ಳೋಣ. ಆದರೂ ಇದನ್ನ ನೀನೇ ತಗೋಬೇಕಾಗಿರೋ ನಿರ್ಧಾರ ಶಿವಾನಿ.